ಸರ್ ಸಮೀಕ್ಷೆ ಬಗ್ಗೆ ಸರ್ ಸಮೀಕ್ಷೆ ಆಗಲೇಬೇಕಂತ ಪಸ್ಪುಟ್ ಮಾಡಿ ಆಗ್ತಿದ್ದಾರೆ ಸರ್ ಯಾವ ಸಮಸ್ಯೆ ಅಂದ್ರೆ ಸರ್ ಯಾವುದು ನೆಟ್ವರ್ಕ್ ಸಿಗ್ತಲ್ಲ, ಹಾಪ್ ವರ್ಕ್ ಆಗ್ತಲ್ಲ, ಎಷ್ಟೋ ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಆದರೂ ಒತ್ತಡ ಹಾಕಿ ಸಮೀಕ್ಷೆ ಪೂರ್ಣಗೊಳಿಸಲೇಬೇಕಂತ ಸಿದ್ದರಾಮಯ್ಯ ಒಂದು ಹಠ ಇರ್ತಾರೆ ಸರ್. ಮೊದಲನೇದಾಗಿ ಈ ಸಮೀಕ್ಷೆ ಹೆಸರಿನಲ್ಲಿ ಇರುವಂಥ ನೈಜ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನ ಇದು. ರಸ್ತೆ ಇಲ್ಲ, ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ, ಯಾವ ಕ್ಷೇತ್ರದಲ್ಲಿಯೂ ಸಹಿತ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ, ಗುಂಡಿ ಮುಚ್ಚಲಿಕ್ಕೆ ಹಣ ಇರಲಾರ್ದಂಥ ಸ್ಥಿತಿಗೆ ಇವರು ಬಂದು ತಲುಪಿದ್ದಾರೆ. ಹಾಗಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಶಿಕ್ಷಕರಿಗಾಯಿತು, ಸರ್ಕಾರಿ ನೌಕರ ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. ಇದೇನು ಗಣತಿ ಅಥವಾ ಸಮೀಕ್ಷೆ ಆಗ್ತದೆ, ಇದಕ್ಕೊಂದು ನಾವೀಗ ಕೋವಿಡ್ ಇತ್ಯಾದಿ ಕಾರಣದಿಂದ ಗಣತಿ ಕೇಂದ್ರ ಸರ್ಕಾರ 2021 ಮುಂದೂಡಿತು. ಅದಾದ ನಂತರ ಈಗ ನಾವು ಅದನ್ನು ಶುರು ಮಾಡಿ ನಾವು ತಯಾರಿ ಎಷ್ಟು ದಿವಸ ಶುರು ನಡೆಸಿದ್ದೇವೆ. ಇಡೀ ದೇಶಾದ್ಯಂತ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕಾಗತ್ತೆ, ಏನು ಪ್ರಶ್ನೆ ಕೇಳಬೇಕು, ಇದೆಲ್ಲ ಸಂಗತಿಗಳನ್ನು ಒಂದು ವ್ಯವಸ್ಥಿತವಾಗಿ ಮಾಡೋ ಮೊದಲ 175 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದು 16 ಕ್ಯಾಬಿನೆಟ್ ಮೀಟಿಂಗದಲ್ಲಿ ಚರ್ಚೆ ಮಾಡಿದರು, ಕೊನೆಗೆ ಅದನ್ನು ಕಸದ ಬುಟ್ಟಿಗೆ ಎಸೆದರು. ಈಗ ಪುನಃ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಯಾವುದೇ ಪ್ರಿಪ್ರೇಷನ್ ಇಲ್ಲ. ಆ ಟೀಚರ್ಸ್ಗಳಿಗೆ ಮತ್ತು ಅದನ್ನು ಬೇಗ ಅದನ್ನು ಆಪರೇಟ್ ಮಾಡಲಿಕ್ಕೆ ಅಥವಾ ತುಂಬಲಿಕ್ಕೆ ಏನು ಟ್ರೈನಿಂಗ್ ಬೇಕು ಆ ಟ್ರೈನಿಂಗ್ ಇಲ್ಲ. ಮತ್ತು ಜನ ಇದ್ರ ಬಗ್ಗೆ ಉತ್ಸುಕರಾಗಿಲ್ಲ, ಯಾಕಂದರೆ ಇವರು ಬೋಗಸ್ ಇದ್ದಾರೆ ಅಂತ ಗೊತ್ತದ. ಅವರ ಒಂದು ಫೇಲ್ಯೂರನ್ನು ಡೈವರ್ಟ್ ಮಾಡ್ಕೋಬೇಕಂತ ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಭಾರತ ಸರ್ಕಾರ ಕಂಪ್ಲೀಟ್ ಮಾಡ್ತೇನೆ, ಐ ವಿಲ್ ಕಂಪ್ಲೀಟ್. ಭಾರತ ಸರ್ಕಾರ ಒಂದು ಕಡೆ ಜನರ ಹೊರೆಯನ್ನು ಕಮ್ಮಿ ಮಾಡಿ ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ನಾವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಅರ್ಥವ್ಯವಸ್ಥೆಯಾಗಿ ಭಾರತ ಇವತ್ತು ಹೊರಹೊಮ್ತಾ ಇದೆ. ನೆಕ್ಸ್ಟ್ ಜನ್ GST, ಈಗೇನು ನಾವು GSTಯಲ್ಲಿ ಒಂದು ಬದಲಾವಣೆ ತಂದಿದ್ದೀವಿ, ಇದೊಂದು ಐತಿಹಾಸಿಕವಾದಂಥ ಬದಲಾವಣೆ. ಇದು ಭಾಳ ಜನ GSTಯಲ್ಲಿ ರಿಫಾರ್ಮ್ ಅಂತ ಹೇಳ್ತಾರೆ. ಇದು ಕೇವಲ ರಿಫಾರ್ಮ್ ಅಷ್ಟೇ ಅಲ್ಲ, ಇಟ್ ಈಸ್ ಎ ಬಿಗ್ಗೆಸ್ಟ್ ರಿಫಾರ್ಮ್ ಆಫ್ಟರ್ ಇಂಡಿಪೆಂಡೆನ್ಸ್. ಹಾಗಾಗಿ ಜನರಿಗೆ ಬಹಳಷ್ಟು ವಿಷಯಗಳಲ್ಲಿ ಬಹಳಷ್ಟು ಅವರೇನು ನಿತ್ಯದ ವಸ್ತುಗಳನ್ನು ಬಳಸ್ತಾರೆ ಮತ್ತು ಆಹಾರದ ಎಲ್ಲ ನಮ್ಮ ಐಟಮ್ಗಳು ಅವೆಲ್ಲ ಜೀರೋ ಆಗಿದ್ದಾವೆ. ಆನಂತರ ನಿತ್ಯ ಉಪಯೋಗ ಮಾಡುವಂಥ ಅದು ಟೂತ್ ಪೌಡರ್ ಇರ್ಬೋದು, ಶಾಂಪೂ ಇರ್ಬೋದು, ಸೋಪ್ ಇರ್ಬೋದು, ಬ್ರಷ್ ಇರ್ಬೋದು, ಇದೆಲ್ಲ 5% ಆಗಿದೆ. ನಮ್ಮ ರಿನ್ಯೂವಬಲ್ ಎನರ್ಜಿ ಎಲ್ಲ ಇದರ ಮೇಲೂ 5% ಆಗಿದೆ. ಹೀಗಾಗಿ ಕಾಸ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ ರಾಜ್ಯ ಸರ್ಕಾರಗಳು ಕಮ್ಮಿ ಮಾಡ್ಬೋದು. ಆ್ಯಸ್ ಇಟ್ ಈಸ್ ಕಾಸ್ಟ್ ಆಫ್ ದಿ ಪವರ್ ಇನ್ ದಿ ಕಂಟ್ರಿ, ಈಗ ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ರೆಗ್ಯುಲೇಟರ್ಗೆ ಅವರು ಸಾಮಾನ್ಯ ದೊಡ್ಡ ಕಸ್ಟಮರ್ಗಳಿಗೆ ನಾವು ಹಾಕಿ ಕ್ರಾಸ್ ಸಬ್ಸಿಡಿ ಮಾಡಿ ಅವ್ರ ರೇಟ್ ಯಾವಾಗಲೂ ಜಾಸ್ತಿ ಮಾಡ್ತಾ ಇರ್ತೀವಿ. ಮತ್ತು ಗೃಹ ಬಳಕೆಯ ವಿದ್ಯುತ್ ಏನು ಮಾಡ್ತೀವಿ, ಇಂಡಸ್ಟ್ರಿಗಳಿಗೆ ಅದನ್ನು ಕಮ್ಮಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಗ. ಯಾಕಂದರೆ ಸೋಲಾರ್ ಸರಿಯಾಗಿ ಇಂಪ್ಲಿಮೆಂಟ್ ಅವ್ರು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ಸೋಲಾರ್ ಇಂಪ್ಲಿಮೆಂಟ್ ಮಾಡೋ ಸ್ಪೆಷಲಿ PM ಕುಸುಮ್ ದೊಡ್ಡ ಪ್ರಮಾಣದಲ್ಲಿ ಇಂಪ್ಲಿಮೆಂಟೇಷನ್ ಶುರು ಮಾಡಿರೋದ್ರಿಂದ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತಲ್ಲಿ ಫಸ್ಟ್ ಟೈಮ್ ನನಗೆ 3 ದಿವಸದ ಹಿಂದೆ ನಾನು ಮುಂಬೈದಲ್ಲಿ ಇದ್ದಾಗ ದೇವೇಂದ್ರ ಫಡ್ನವೀಸ್ ಹೇಳಿದ್ರು, ಅನೌನ್ಸ್ ಮಾಡಿದ್ದಾರೆ. ನಾವೀಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ರೆಗ್ಯುಲೇಷನ್ ಬೋರ್ಡ್ಗೆ ರೆಗ್ಯುಲೇಟರ್ಗೆ ನಾವು ದರ ಕಮ್ಮಿ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ ಅಂತ. ನಾವು ಒಂದು ಕಡೆ GST ಕಮ್ಮಿ ಮಾಡ್ತಾಯಿದ್ದೀವಿ. ಈಗ ಇವತ್ತು ನಾನು ಬಂದಿರುವಂಥ ಇನ್ನೊಂದು ಕಾರ್ಯಕ್ರಮನೂ GST ಬಚತ್ ಉತ್ಸವ ಅಂತ ಏನು ಪ್ರಧಾನಮಂತ್ರಿಗಳ ಕರೆ ಕೊಟ್ಟಿದ್ದಾರೆ, ಅದು ಒಂದು ಕಾರ್ಯಕ್ರಮ ನಮ್ಮದಿದೆ ಈಗ ಬಸವ ಕಲ್ಯಾಣದಲ್ಲಿ. ಹೀಗಾಗಿ ಪ್ಲಸ್ ಬಸವ ಕಲ್ಯಾಣದ ನಮ್ಮ ರಂಭಾಪುರಿ ಶ್ರೀಗಳ
ಕಾರ್ಯಕ್ರಮ, ದಸರಾ ಕಾರ್ಯಕ್ರಮ. ಇವೆರಡೂ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಆದರೆ ರಾಜ್ಯ ಸರ್ಕಾರಕ್ಕೆ ಅವರು ಇನ್ಸ್ಟೆಬಿಲಿಟಿ, ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೇನೆ ನಾನು. ಅವ್ರದ್ದು ಇನ್ಸ್ಟೆಬಿಲಿಟಿ, ಅವರಲ್ಲಿಯ ಜಗಳ, ಅವರ ಫೇಲ್ಯೂರು ಯಾವ ರೀತಿ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ. ಆ ದಾವಣಗೆರೆ ಪರಿಸ್ಥಿತಿ ನೀವೆಲ್ಲ ನೋಡಿರಿ ಅಂತ ನಾನು ಭಾವಿಸ್ತೇನೆ. ಒಂದು ಲೊಕ್ಯಾಲಿಟಿಯಿಂದ, ಒಂದು ಓಣಿಯಿಂದ ಅಲ್ಲಿ ಒಂದು ಧರ್ಮದವ್ರನ್ನ, ಅಂದರೆ ಹಿಂದೂ ಧರ್ಮದವ್ರನ್ನ ಎಬ್ಬಿಸಿ ಕಳಿಸ್ತೀವಿ, ನಾವು ಅವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅನ್ನೋಂಥ ಒಂದು ಸ್ಥಿತಿಗೆ ಬಂದಾಗೂ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ಲ. ಸೊ ಇದರೆಲ್ಲ ಏನಂತಂದರೆ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟು. ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ. ಅವ್ರದ್ದೇನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ನವಂಬರ್ಗೆ ಮುಖ್ಯಮಂತ್ರಿ ಆಗಿ ಅಕ್ಟೋಬರ್ ನವಂಬರ್ಗೆ ಅಂತ. ಸೊ ಅದಕ್ಕೆ ಅವ್ರು ರಾಜಣ್ಣವರು ಹೇಳಿದ್ರು ಕ್ರಾಂತಿ ಆಗ್ತದೆ ಅಂತ ಹೇಳಿ. ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ. ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕಬೇಕು ಅನ್ನುವಂಥದ್ದು ತಮ್ಮ ಒಂದು ಒಳಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ. ನಾನು ಕೇಳೋದು, ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದಿರಿ ನೀವು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ SC ST OBCಗೆ ವಿರೋಧವನ್ನು ಮಾಡ್ತಾ ಬಂದಿದೆ. ನಿಮ್ಮ ಸರ್ಕಾರ, ನಿಮ್ಮ ನೇತಾರರು ಪಂಡಿತ್ ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿವರೆಗೆ ನೀವು SC ST OBC ರಿಸರ್ವೇಷನ್ಗೆ ವಿರೋಧ ಮಾಡಿದ್ರೇ ಇಲ್ಲ. ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ SC ST ಮತ್ತು OBCಗಳಿಗೆ ರಿಸರ್ವೇಷನನ್ನು ವಿರೋಧ ಮಾಡಿದ್ರು. ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ದಾರೆ. ನೀವು ಅಲ್ಲೇ ಇಲ್ಲೇ ಅಂತ ಹೇಳಿಬಿಟ್ರೆ ಪಾರ್ಲಿಮೆಂಟ್ನೊಳಗೆ ವಿರೋಧ ಮಾಡಿದ್ರು ಅವರು. ಸೊ ಈಗ ಇವರು ಡ್ರಾಮಾ ನಡೆಸ್ಯಾರ ಸಿದ್ದರಾಮಯ್ಯನವರು.